ಈಗ ಅದು ಒಂದು 2 ತಿಂಗಳಾಯ್ತು. ಇದೇ ತರ ಇಲ್ಲಿ ಇದ್ದಾಗ ಇತ್ತು ಅದೀಗ. ಎಲ್ಲರಿಗೆ ಮೊದಲು ಈ ಹಲ್ಲು ನೋವು ಬರ್ತಿತ್ತು. ಆಗ ರಾತ್ರಿ ಎಲ್ಲ ಜೋರಾದ್ರೆ ನೋವು. ಈಗ ಸ್ವಲ್ಪ ಇಲ್ಲಿ ಈಗ ಎಳೆದಿದ್ದಾಗ ಆಗುದು. ನಮಸ್ತೆ, ಶಕುಂತಳಮಯ್ಯ, ಮಂಗಳೂರು. ವಯಸ್ಸು 67. ಈಗ ಅದು ಒಂದು 2 ತಿಂಗಳಾಯ್ತು. ನಾವು ಇದು ಆಯುರ್ವೇದ ಮದ್ದು ಮಾಡಿಕೊಂಡಿದ್ದೇವೆ. ಈಗ ಅದು ಒಂದು 28 ದಿವಸ ಆಯ್ತು ತಗೊಳ್ಳಿಕ್ಕೆ ಶುರು ಮಾಡಿ. ಅದು ನನಗೆ ಗಂಟ್ಲಲ್ಲಿ ಒಂಥರ ಗಳಲೆ ಉರುಟು ನೋಡಿ, ಈಗ ಇಲ್ಲಿ ಉಂಟು. ಅದು ಇದೇ ತರ ಇಲ್ಲಿ ಇದ್ದಾಗ ಇತ್ತು ಅದೀಗ. ಹಾಗೆ ಗೊತ್ತಾಯ್ತು. ಮತ್ತೆ ಈಗ ಸೊಸೆ ಹತ್ರ ತೋರಿಸಿದ್ವಿ, ಇದು ಎಂತದು, ನಾ ಶೀತದಲ್ಲೆಲ್ಲ ಒಮ್ಮೊಮ್ಮೆ ಆಗ್ತದೆ ಅಲ್ಲ ಹಾಗೆ ಅಂತ ಗ್ರಹಿಸಿದ್ವಿ. ಮತ್ತೆ ಅವ್ರ ಹತ್ರ ಹೇಳಿ ಮತ್ತೆ ಡಾಕ್ಟ್ರಲ್ಲಿ ಹೋಗಿ ಎಲ್ಲ ಇದು ಮಾಡುವಾಗ ಮತ್ತೆ ಹೋದದ್ದು ಡಾಕ್ಟ್ರಲ್ಲಿ. ಗಂಟ್ಲಲ್ಲಿ ಅದು ಮತ್ತೆ ಇದು ಎಕ್ಸ್ರೇ ತೆಗ್ದೆಲ್ಲ ನೋಡಿ ಎಲ್ಲ ಹೇಳಿದ್ರು. ಇಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ. ಎಲ್ಲರಿಗೆ ಮೊದಲು ಈ ಹಲ್ಲು ನೋವು ಬರ್ತಿತ್ತು. ಆಗ ರಾತ್ರಿ ಎಲ್ಲ ಜೋರಾದ್ರೆ ಸೊಪ್ಪು ಇಟ್ಟುಕೊಂಡಿದ್ದೆ. ಡೈಲಿ ತಿಂತಿರ್ಲಿಲ್ಲ ನಾನು. ಎಲ್ಲರೂ ಊಟ ಆದ ಮೇಲೆ ಒಮ್ಮೆ ಹೀಗೆಲ್ಲ ತಿಂತಿದ್ದೆ. ತಿನ್ಬೇಕಂತ ಇಲ್ಲ, ಹೀಗೆ ಏನಾದ್ರು ನೋವು ಎಲ್ಲ ಬಂದ್ರೆ ಆಗ ತಿಂತಿದ್ದೆ. ಮತ್ತೆ ಎಲ್ಲ ಅಲ್ಲೇ ತಿಕ್ಸ್ಬಿಟ್ಟೆ. ಆದ್ರೂ ಉಂಟು ಇನ್ನೊಂದು 2-3 ಗಂಟ್ಲಲ್ಲಿ ನೋವು. ಈಗ ಸ್ವಲ್ಪ ಇಲ್ಲಿ ಹೀಗೆ ಎಳೆದಿಡ್ದಾಗ ಆಗೋದು ಅದೆಲ್ಲ ಆಗ್ತದೆ. ಮತ್ತೆ ಊಟಕ್ಕೆ ಏನು ಅಷ್ಟು ನುಂಗ್ಲಿಕ್ಕಾಗದಾಗಿಲ್ಲ. ಇಲ್ಲಿ ಸ್ವಲ್ಪ ಏನಾದ್ರು ಅದಕ್ಕೆ ಮುಟ್ಟಿದ್ರೆ ಕೆಮ್ಮು ಬಂದಾಗ ಆಗ್ತದೆ. ಮಾತಾಡ್ಲಿಕ್ಕೆಲ್ಲ ಹೀಗೆ ಇಷ್ಟೇ ಮಾತಾಡೋದು. ಆಸ್ಪತ್ರೆ ಮಧ್ಯೆ ಅದು ಬೆಂಗಳೂರಲ್ಲಿ ಇರುವ ನಮ್ಮ ಭಾವ, ಸೊಸೆಯ ತಮ್ಮ, ಅವಳ ತಂದೆ ತಾಯಿ ಎಲ್ಲ ಇಲ್ಲಿ ಇರುವುದು. ಗೊತ್ತಾಯ್ತು. ಇಲ್ಲಿ ಹೋಗಿ ಒಂದು ವಿಚಾರಿಸಿ ಹೇಳಿದ್ರು. ಡಾಕ್ಟರ್ದು ಮೆಡಿಸಿನ್ ಎಲ್ಲ ಇಲ್ಲಿ ಇದು ಮಾಡಿ ಸ್ವಲ್ಪ ನೋಡಿ ಎಲ್ಲ ವಿಚಾರಿಸಿ ಮಾಡಿ ಅಂತ ಹೇಳಿದ್ರು. ಅವ್ರು ಹೇಳಿದ್ದು ಎಲ್ಲ ಅರ್ಥ ಆಯ್ತು. ಮತ್ತೆ ಹೆಚ್ಚಿನ ನನಗೆ ಆಗೋದಿಲ್ಲ, ಅದಕ್ಕೆ ಅವರೆಲ್ಲ ಇದ್ದಾರೆ ಮಕ್ಕಳು.